ಬ್ರೇಕ್ನ ನಂತರ ಮಹಾ ಎಕ್ಸಿಟ್ ಪೋಲ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಹಿರಿಯ ಪತ್ರಕರ್ತರಾದ ರವೀಂದ್ರ ರೇಷ್ಮೆ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ರವೀಂದ್ರ ರೇಷ್ಮೆ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು 12:15 ಗಂಟೆಗೆ ನಮ್ಮದು ಲೈವ್ ಶುರುವಾಗುತ್ತೆ. 14:15 ಗಂಟೆಗೆ ಮೊದಲನೇ ಟ್ರೆಂಡಿಂಗ್ ಬರೋಕ್ಕೆ ಶುರುವಾಗುತ್ತೆ. ಎಕ್ಸಿಟ್ ಪೋಲ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. BJP 6 ರಾಜ್ಯಗಳಲ್ಲಿ ಕಳೆದುಕೊಳ್ಳುತ್ತೆ ಸ್ಥಾನಗಳನ್ನು, 8 ರಾಜ್ಯಗಳಲ್ಲಿ ಹೆಚ್ಚಿಸಿಕೊಳ್ಳುತ್ತೆ. 33 ಸ್ಥಾನಗಳನ್ನು ಕಳೆದುಕೊಳ್ಳಬಹುದು, ಆದರೆ 66 ಸ್ಥಾನಗಳನ್ನು ಹೆಚ್ಚಿಸಿಕೊಳ್ಳಬಹುದು. ಟೋಟಲ್ NDA ಮೈತ್ರಿಕೂಟ ಎಷ್ಟು ರಿಯಲಿಸ್ಟಿಕ್ ಅನ್ನಿಸ್ತಾ ಇದೆ ಈ ಸರ್ವೆ ನಿಮಗೆ? ಒಂದು ಮುಖ್ಯವಾದ ದಿಕ್ಸೂಚಿ ಯಾವುದು ಅಂತಂದರೆ, ಈ ಇಂಡಿಯಾ ಮೈತ್ರಿಕೂಟ ಮತ್ತು ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಅವರೇ ನೇತಾರರಲ್ಲಿ ಇಂಡಿಯಾ ಮೈತ್ರಿಕೂಟದ ಯಜಮಾನಿಕೆ ಅವ್ರದ್ದೇ ಆಗಿತ್ತು. ಆರಂಭದಿಂದ ಅಂತ್ಯದವರೆಗೂ ಕೂಡ ಇವತ್ತುವರೆಗೂ ಕೂಡ ಒಂದು ಗೆಲ್ಲೋ ಪಕ್ಷದ ಥರ ವರ್ತಿಸ್ತಾನೇ ಇಲ್ಲ. ಅವರು ಪ್ರಣಾಳಿಕೆ ಬಿಡುಗಡೆ ಮಾಡಿದಾಗಲೂ ನಾವು ಒಂದು ಮಾತು ಹೇಳಿದೆ, ಆ ಪ್ರಣಾಳಿಕೆ ನೋಡಿದರೆ ಯಾವುದೋ ಗೆಲ್ಲೋ ಪಕ್ಷದ ಪ್ರಣಾಳಿಕೆ ಥರ ಇಲ್ಲವೇ ಇಲ್ಲ. ಇದು ಖಚಿತ ಸೋಲಿನ ಖಾತ್ರಿ ಇರೋ ಪಕ್ಷ ಮಾತ್ರ ಈ ಥರ 1 ಲಕ್ಷ ಕೊಡ್ತೀವಿ, ಇದು ಮಾಡ್ತೀವಿ ಅಂತ ಹೇಳೋಕ್ಕೆ ಸಾಧ್ಯ ಅಂತ ಅಂದ್ಬಿಟ್ಟು. ಅದಾದ ನಂತರ ಪ್ರತಿನಿತ್ಯ ಅವ್ರು ಮಾಡಿದ್ದೇನೆ, ಮೋದಿಯವ್ರನ್ನ ಹೀಯಾಳಿಸೋದು ದಿನನಿತ್ಯದ ದಿನಚರಿ ಆಗಿತ್ತು. ಅದ್ರ ಹೊರತುಪಡಿಸಿ EVM ಸರಿ ಇಲ್ಲ, ಎಲೆಕ್ಷನ್ ಕಮಿಷನರ್ ಸರಿ ಇಲ್ಲ, ಎಲೆಕ್ಷನ್ ಕಮಿಷನರ್ ಒಬ್ಬರು ದಿಢೀರ್ನೇ ರಿಸೈನ್ ಮಾಡಿದರು, ಆಮೇಲೆ ತುರ್ತಾಗಿ ಸಭೆ ನಡೆಸ್ಬಿಟ್ಟು ಮತ್ತೊಬ್ಬರು ನೇಮಕ ಮಾಡೋರು, ಅಲ್ಲಿಂದ ಶುರು ಮಾಡಿಕೊಂಡ್ರು. ಸೊ ಅದೇ ಜಾಡ್ನಲ್ಲೇ ಸಾಗಿ ಬಂದಾರ ಹೊರತು ಒಂದೇ ಒಂದು ಸಾರಿ ಒಂದು ಆತ್ಮವಿಶ್ವಾಸ ಪ್ರದರ್ಶನ ಮಾಡಲೇ ಇಲ್ಲ. ನೀವು ಅತಿ ಹೆಚ್ಚಿನ ಆಕ್ರೋಶ ಮಾಧ್ಯಮದ ಮೇಲೆ ಇತ್ತು ಎಲ್ಲ ಆಮೇಲೆ ಬರ್ತಾ ಪತ್ರಕರ್ತರಿಗೆ, ವರದಿಗಾರರಿಗೆಲ್ಲ ನೀವು BJP ಏಜೆಂಟ್ ಅಂತ ನೇರವಾಗಿ ಅವ್ರನ್ನ ಅವ್ರ ಮೇಲೆ ವಾಗ್ದಾಳಿ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಹೀಗಾಗಿ ಇದು ಗೆಲ್ಲೋ ಪಕ್ಷದ ಒಂದು ಆತ್ಮವಿಶ್ವಾಸದ ಒಂದು ಪ್ರದರ್ಶನ ಇರಲಿಲ್ಲ ಒಟ್ಟಾರೆ. ಎಕ್ಸಿಟ್ ಪೋಲ್ ಬಂದಮೇಲಂತೂ ಇನ್ನೂ ವಿಪರೀತಕ್ಕೆ ಹೋಗ್ಬಿಟ್ಟಿದೆ. ಅವರ 295 ಲೆಕ್ಕಾಚಾರ ಬಹುಶಃ ಈಗಲೂ ಕೂಡ ಕರ್ನಾಟಕದಲ್ಲಾದಂತೆ ಅವರು ಇದನ್ನು ನಂಬ್ಕೊಂಡ್ಬಿಟ್ಟಿದ್ದಾರೆ. ಪಂಚನಾಯ 25 ಗ್ಯಾರಂಟಿ ಅದನ್ನು ಉತ್ತರ ಭಾರತ ಮಹಿಳೆಯರೆಲ್ಲ ಒಪ್ಕೊಂಡ್ಬಿಟ್ಟಿದ್ದಾರೆ ಅಂತ ನಂಬ್ಕೊಂಡ್ಬಿಟ್ಟು ಅದೇ ಆಧಾರದ ಮೇಲೆ ಅವರು 295 ಮಾತಾಡ್ತಾ ಇದ್ದಾರೆ. ಆಮೇಲೆ ಬರದೇ ಹೋದರೆ ಆಗ್ಲಕ್ಕೆ ಜಾಯಿಗೆ ಅಂತ ಹೇಳಿದ್ದಾರೆ. ಅಕಸ್ಮಾತ್ NDA ಮತ್ತೆ ಅಧಿಕಾರಕ್ಕೆ ಬಂದರೆ ದೇಶಕ್ಕೆ ಬೆಂಕಿ ಹತ್ಕೊಂಡ್ಬಿಡುತ್ತೆ ಅಂತ, ಅದು ಬಹಳ ಅಪಾಯಕಾರಿ ಗೋಷ್ಠಿ. ಅಲ್ಲ, ನೋಡೋಣ ಬಿಡಿ, ಅಂದರೆ ಇನ್ನೂ ರಿಸಲ್ಟ್ ಬರಬೇಕು, ಗೊತ್ತಿಲ್ಲ. 295 ಆದರೆ BJP ಇದು ಬಹಳ ಅದ್ಭುತವಾದ ಸಾಧನೆ ಆಗ್ತಿರೋದು. ಈಗ ಒಡಿಸ್ಸಾದಲ್ಲಿ ಅಲ್ಲೇನಾದರೂ ಅಸೆಂಬ್ಲಿ ಮತ್ತು ಇದನ್ನು ಗೆದ್ದರು ಅಂದರೆ ಅದು ನಿಜಕ್ಕೂ ಬಹಳ ಅದ್ಭುತವಾದ ಒಂದು ಪೊಲಿಟಿಕಲ್. ಅಸೆಂಬ್ಲಿ ಗೆಲ್ಲುವ ಸಾಧ್ಯತೆ ಇಲ್ಲ, ಬಟ್ ಲೋಕಸಭೆಯಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಅಸೆಂಬ್ಲಿ ನೆಕ್ ಟು ನೆಕ್ ಅಂತಾನೆ ಎಸ್ ಅಂದರೆ ಒಂದು ಯುಗ ಪರಿವರ್ತನೆ ಆಗ್ತಾ ಇದೆ. ನವೀನ್ ಪಟ್ನಾಯಕ್ ಅನ್ನೋ ಒಂದು 24 ವರ್ಷದ ಒಂದು ಸುದೀರ್ಘ ರಾಜ್ಯಭಾರ ಅಂತ ಅದನ್ನು ಅಂತ್ಯಗೊಳಿಸೋದಿದೆ ಅಲ್ಲ, ಅದು ಭಾಳ ಅದ್ಭುತವಾದ ಸಾಧನೆ. ಎಸ್ ಪ್ರಶಾಂತ್, ಆಂಧ್ರ, ತೆಲಂಗಾಣ, ತಮಿಳುನಾಡು, ಕೇರಳ, ಛತ್ತೀಸ್ಗಢ, ಒಡಿಸ್ಸಾ, ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ. ನೀವು ಆಂಧ್ರ ಪ್ರದೇಶದ್ದೇ +20 ತನಕ ಬಂದುಬಿಟ್ರೆ ಉತ್ತರ ಭಾರತದಲ್ಲಿ ಆದ ಲಾಸನ್ನು ತುಂಬ್ಕೊಂಡಂಗೆ ಆಗುತ್ತೆ ರೀ ಅವರು. ಅದೇ ನೋಡಿ, ನನಗೆ ಇವತ್ತಿಗೂ ಏನು ಅನಿಸೋದು ಅಂತಂದರೆ, BJP NDA ನೀವು ಎಷ್ಟೇ ಸಂಖ್ಯೆಗಳನ್ನು ತೋರಿಸಿ, ವಾಟ್ ಈಸ್ ಇಂಪಾರ್ಟೆಂಟ್ ದೇಶದ ಜನ ನೋಡ್ತಾ ಇರೋದು ವಿಲ್ BJP ಕ್ರಾಸ್ 270, 280, 290, 300, 310, 320. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಎಲ್ರಿಗೂ ಗೊತ್ತಿದೆ BJP 270. ನಾನು ಹೈಪೋಥೆಟಿಕಲಿ ಹೇಳ್ತಿದ್ದೀನಿ. ಇವತ್ತು ಎಕ್ಸಿಟ್ ಪೋಲ್ಸ್ಗಳು ಬಂದಿವೆ, BJP ಆತ್ಮವಿಶ್ವಾಸ ಜಾಸ್ತಿ ಆಗಿದೆ. 4 ದಿನಗಳ ಹಿಂದಿನವರೆಗೆ ಚರ್ಚೆ ಏನಿತ್ತು, BJP 272 ಕ್ರಾಸ್ ಮಾಡಬೇಕು. ಆಮೇಲೆ NDA ನಿಮಗೆ 310 ಬರುತ್ತೋ, 20 ಬರುತ್ತೋ, 30 ಬರುತ್ತೋ, ದಟ್ ಈಸ್ ಫ್ಯೂಚರ್ ಪಾಲಿಟಿಕ್ಸ್. ಈಗ ಎಕ್ಸಿಟ್ ಪೋಲ್ಸ್ಗಳು ಹೇಳ್ತಾ ಇರ್ತಕ್ಕಂಥದ್ದೇನು, ಬಂಗಾಳ ಕೊಲ್ಲಿ ಏನಿದೆ ಅದು BJPಯ ಹೊಸ ಗ್ರೀನ್ ಪ್ಯಾಸ್ಚರ್. ಪೂರ್ವ ಭಾರತ ಇಲ್ಲಿಯವರೆಗೆ ಏನಿತ್ತು, BJP ಮೊದಲು ಉತ್ತರ ಭಾರತದ ಪಾರ್ಟಿ, ಬ್ರಾಹ್ಮಣ್ ಬನಿಯಾ ಪಾರ್ಟಿ. ನಿಧಾನವಾಗಿ BJP ಈಗ ದಕ್ಷಿಣ ಭಾರತದಲ್ಲೂ ಕೂಡ ಕಾಂಗ್ರೆಸ್ನ ಸ್ಲೋಗನ್ ಏನಿತ್ತು, ಪೂರ್ವ ಭಾರತ ಅಂದರೆ ಪಶ್ಚಿಮ ಬಂಗಾಳ, ಬಿಹಾರ, ಒರಿಸ್ಸಾ, ಆಂಧ್ರ, ತೆಲಂಗಾಣ 220 ಕ್ಷೇತ್ರಗಳು ಬರ್ತವೆ. BJP 50 ದಾಟಿರಲಿಲ್ಲ. ಬಿಹಾರದಲ್ಲಿ ಬಿಡಿ, ಬಿಹಾರದಲ್ಲಿ ಸ್ವಲ್ಪ ಮೊದಲಿಂದನೂ ಇತ್ತು. BJP ಇದೆ, ಒಂದು ಮಿತ್ರ ಪಕ್ಷದ ಜೊತೆ ಇದೆ. ಮೊದಲು ಸಮತಾ ಪಾರ್ಟಿ ಇತ್ತು, ಈಗ JDU ಇದೆ. ಆದರೆ ಪಶ್ಚಿಮ ಬಂಗಾಳ, ಒಡಿಸ್ಸಾದಲ್ಲಿ 2009 ಚುನಾವಣೆಯಲ್ಲಿ BJP ವಾಸ್ ನಿಲ್. ನವೀನ್ ಪಟ್ನಾಯಕ್ ಮತ್ತು BJPಯ ಮೈತ್ರಿ ಮುರಿದು ಬಿದ್ದಾಗ BJP ನಿಲ್ಲಿತ್ತು. ಇವತ್ತು ವಿಧಾನಸಭಾ ಚುನಾವಣೆಯಲ್ಲೂ 42% ಓಟ್ ತೆಗೆದುಕೊಳ್ಳುವ ಮಟ್ಟಕ್ಕೆ ಬಂದಿದೆ. ಲೋಕಸಭಾ ಚುನಾವಣೆಯಲ್ಲಿ ಎಕ್ಸಿಟ್ ಪೋಲ್ಸ್ಗಳು ಹೇಳ್ತಾ ಇವೆ ದೇ ವಿಲ್ ಕ್ರಾಸ್ 50% ಆಫ್ ವೋಟ್ಸ್. ಎಸ್, ಆ ಕಾರಣದಿಂದಲೇ 21ರಲ್ಲಿ 20 ಗೆಲ್ಲಬಹುದು ಅಂತಕ್ಕಂಥದ್ದನ್ನು ಎಕ್ಸಿಟ್ ಪೋಲ್ಸ್ಗಳು ಹೇಳ್ತಾ ಇವೆ. ಪಶ್ಚಿಮ ಬಂಗಾಳ ಎಡಪಕ್ಷಗಳ ಭದ್ರಕೋಟೆ. ನಾವು ಚಿಕ್ಕವರಿದ್ದಾಗ ಎಡಪಕ್ಷಗಳು ವರ್ಸಸ್ ಮಮತಾ ಅಂತಕ್ಕಂಥದ್ದು ನೋಡ್ತಾ ಇದ್ವಿ. ಈಗ ಮಮತಾರ 12 ವರ್ಷದ, ನಾವು ಚಿಕ್ಕವರಿದ್ದಾಗ ಎಲ್ಲಿ ರೀ, ನಾನು 2005 ನಿಮ್ಮ ಸಲಹೆಯ ಮೇರೆಗೆ, 2007 ನಿಮ್ಮ ಸಲಹೆಯ ಮೇರೆಗೆ ನಾನು ಅದನ್ನು ಡಾಕ್ಯುಮೆಂಟ್ರಿ ಮಾಡೋಕ್ಕೆ ನಕ್ಸಲ್ಬರಿಗೆ ಹೋಗಿದ್ದೆ. ನಾನು ಒಬ್ಬನೇ ಒಂದು ಕ್ಯಾಮ್ರಾ ಹೊತ್ಕೊಂಡು ಹೋಗಿದ್ದೆ ಅಲ್ಲಿ.
ಆ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳ ಸ್ಪೆಷಲಿ ಈ ನಕ್ಸಲ್ ಹಾರ್ಡ್ಕೋರ್ ಏರಿಯಾಗಳನ್ನು ಸುತ್ತಿ ಬಂದಿದ್ದೆ ನಾನು. ಸಿಲಿಗುಡಿ, ಜಲ್ಪಾಯ್ಗುಡಿ, ಆ ಚಾಯ್ ಬಾಗಾನ್ಗಳು. ಚಾರು ಮಜುಮ್ದಾರ್ ಅಂಡ್ ಕಾನು ಸಯ್ಯದ್. ಎಸ್ ಚಾರು ಮಜುಮ್ದಾರರ ಮಗ ಅಭಿಜಿತ್ ಮಜುಮ್ದಾರರನ್ನ ಭೇಟಿಯಾಗಿದ್ದೆ. ಎಲ್ಲಿತ್ತಲ್ಲಿ ಬಿ ಜೆ ಪಿ ಅಂತ? ಹಾಗಾಗಿ ಅಂದರೆ ನನಗೆ ಈಗ ನೆನಪಿದೆ, ನಮಗೊಬ್ಬರು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಜರ್ನಲಿಸಮ್ ಓದುವಾಗ ನಿಮಗೂ ಕಲಿಸಿದ್ರು ಅವ್ರು, ಖಾದ್ರಿ ಅಚ್ಯುತನ್ ಅಂತ. ಹಿ ವಾಸ್ ಸೋ ಅಕ್ಯುರೇಟ್. ನನಗೆ ಅಂದರೆ ಪಶ್ಚಿಮ ಬಂಗಾಳದ ಮೊನ್ನೆಯ ಎಕ್ಸಿಟ್ ಪೋಲ್ಸ್ಗಳು ನೆನಪು ಬಂದಾಗ ಖಾದ್ರಿ ಶಾಮಣ್ಣ ಅವರ ಸಹೋದರ ಅವರು ನಮ್ಮ ಪಾಠ ಮಾಡುವಾಗ ಹೇಳ್ತಾ ಇದ್ರು, ನೋಡಿ ಒಂದು ದಿನ ಪಶ್ಚಿಮ ಬಂಗಾಲ್ ದ ಲೆಫ್ಟ್ ಬ್ಯಾಸ್ಟನ್ ಏನಿದೆ ಅದು ಬಲಪಂಥಿ ಆಗತ್ತೆ, ನೋಡ್ತಾ ಇರಿ ಅಂತ. ಅಂದರೆ ಮತದಾರರದ್ದು ಆ ಮಟ್ಟದ ಓಲಾಟ ಇರುತ್ತೆ ಅಂತಕ್ಕಂಥದ್ದನ್ನು ಅವ್ರು ಹೇಳ್ತಾ ಇದ್ರು. ನನಗೆ ಅನಿಸ್ತಾ ಇತ್ತು, ಏನು ಹೇಳ್ತಿದ್ದಾರೆ ಪಶ್ಚಿಮ ಬಂಗಾಳದಂಥ ರಾಜ್ಯದಲ್ಲಿ ಎಲ್ಲಿ ಬಿ ಜೆ ಪಿ ಮತಗಳನ್ನು ಪಡೀಲಿಕ್ಕೆ ಸಾಧ್ಯ? ಹಿಂದುತ್ವ ಅದೇನು ದೊಡ್ಡ ಫ್ಯಾಕ್ಟರೇ ಅಲ್ಲ ಪಶ್ಚಿಮ ಬಂಗಾಳದಲ್ಲಿ. ರಾಮ ಮಂದಿರದ ಹೋರಾಟದ ಸಂದರ್ಭದಲ್ಲೇ ಬಿ ಜೆ ಪಿಯಲ್ಲಿ ಬೆಳೀಲಿಲ್ಲ ಅಂತಕ್ಕಂಥದ್ದು. ಆದರೆ ನೋಡ್ತಾ 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 ಬಿ ಜೆ ಪಿ ವಿಧಾನಸಭೆಯಲ್ಲಿ 77 ತೆಗೆದುಕೊಂಡಿದೆ. ಈ ಬಾರಿ ಎಕ್ಸಿಟ್ ಪೋಲ್ಸ್ಗಳು ಏನು ಹೇಳ್ತಾ ಇವೆ? ನೀವು ಸೀಟ್ ಬಿಟ್ಬಿಡಿ, ಸೀಟ್ ಸ್ವಲ್ಪ ಪಕ್ಕಕ್ಕಿರಿ, ಇಂಪಾರ್ಟೆಂಟ್ ಇಸ್ ವೋಟ್ ಶೇರ್. ಒಡಿಸ್ಸಾದಲ್ಲಿ ಬಿ ಜೆ ಪಿ 42% ವಿಧಾನಸಭೆಯಲ್ಲಿ ತೆಗೆದುಕೊಂಡ್ರೆ 50 to 51% ಲೋಕಸಭೆಯಲ್ಲಿ ತೆಗೆದುಕೊಳ್ಳುತ್ತೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಮೋದಿ ಈಸ್ ಅಂಡರ್ ಕಟ್ಟಿಂಗ್ ಎವ್ರಿಥಿಂಗ್. 8 to 9% ಆಫ್ ಸ್ಪ್ಲಿಟ್ ವೋಟಿಂಗ್. ಒಬ್ಬ ಮತದಾರ ಮತಗಟ್ಟೆಗೆ ಹೋಗ್ತಾನೆ, ಒಂದು ಪಕ್ಕದಲ್ಲಿ ಹೋಗಿ ವಿಧಾನಸಭೆಯಲ್ಲಿ ಬಿ ಜೆ ಡಿಗೆ ಓಟ್ ನೀಡ್ತಾನೆ, ಅದೇ ಮತದಾರ ಲೋಕಸಭೆಗೆ ಬಂದು ಬಿ ಜೆ ಪಿಗೆ ಓಟ್ ನೀಡ್ತಾನೆ. ಆ ಮತದಾರನ ಪ್ರಬುದ್ಧತೆಯನ್ನು ಮೆಚ್ಕೊಳ್ಬೇಕು. 2004ರಲ್ಲಿ ಕರ್ನಾಟಕದಲ್ಲಿ ಹಂಗೆ ಚುನಾವಣೆ ನಡೆದಿತ್ತು, ವಿಧಾನಸಭೆ ಲೋಕಸಭೆ ಒಟ್ಟೊಟ್ಟಿಗೆ. ಪಶ್ಚಿಮ ಬಂಗಾಳದಲ್ಲಿ 1984-85ರಲ್ಲೂ ಅದೇ ಆಗಿತ್ತು. ಕರ್ನಾಟಕದಲ್ಲಿ ಇಂದಿರಾ ಗಾಂಧಿಯವರ ಹತ್ಯೆಯ ಸಹಾನುಭೂತಿ ಅಲೆಯಲ್ಲಿ ಕಾಂಗ್ರೆಸ್ ಸ್ವೀಪ್ ಮಾಡಿತ್ತು. ಮುಂದೆ 4 ತಿಂಗಳಲ್ಲಿ ರಾಮಕೃಷ್ಣ ವಿಧಾನಸಭೆ ವಿಸರ್ಜಿಸಿ ಮತ್ತೆ ಜನಾದೇಶ ಕೇಳಿದಾಗ ಮತ್ತೆ ಸುಭದ್ರ ಬಹುಮತ ಸರ್ಕಾರ ಬಂತು. ಬಟ್ ಅಲ್ಲಿ 1 ವರ್ಷದ ಗ್ಯಾಪ್ ಇತ್ತು. ಇಲ್ಲ, 4 ತಿಂಗಳು ಅಲ್ಲ ಇರ್ಲಿ. ಅಂದ್ರೆ ನಾನು ಅನ್ನೋದು ಒಂದೇ ಮತಗಟ್ಟೆಗೆ ಹೋಗ್ತಾನೆ ಸರ್ ಮತದಾರ. 2 ಪೋಲಿಂಗ್ ಅಂದ್ರೆ ಒಂದು ಕಡೆ ಹೋಗಿ ವಿಧಾನಸಭೆಗೆ ಹಾಕ್ತಾನೆ, ಇನ್ನೊಂದು ಕಡೆಗೆ ಬಂದು ಲೋಕಸಭೆಗೆ ಹಾಕ್ತಾನೆ. ಪಶ್ಚಿಮ ಬಂಗಾಳದಲ್ಲಿ ನೋಡಿ, ಬಿ ಜೆ ಪಿಯ ವೋಟ್ ಶೇರ್ 46% ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ. ಮಮತಾರ ವೋಟ್ ಶೇರ್ 39 to 40%. ಅಂದರೆ ಒಂದು 3% ಇಳಿಕೆ ಆಗುತ್ತೆ ಕಳೆದ ಬಾರಿಗೆ ಹೋಲಿಸಿದರೆ. ಬಿ ಜೆ ಪಿ ಕಾಂಗ್ರೆಸ್ದು ಸಿ ಪಿ ಎಮ್ದು ಇನ್ನಷ್ಟು ಮತಗಳನ್ನು ಕಸಿದುಕೊಂಡು ಮೇಲೆ ಇರುತ್ತೆ ಅಂತಕ್ಕಂಥದ್ದನ್ನು ಸರ್ವೆಗಳೇ ಹೇಳ್ತಾ ಇವೆ. ಒಂದು ವೇಳೆ ಇದು ನಿಜ ಆದರೆ ಅಜಿತ್, ಪಶ್ಚಿಮ ಬಂಗಾಳದ ಎಕ್ಸಿಟ್ ಪೋಲ್ ನಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನಿಮ್ಮ ಗಮನಕ್ಕಿರಲಿ, ವೀಕ್ಷಕರ ಗಮನ. ಒಂದು ವೇಳೆ ಇದು ನಿಜ ಆದರೆ ಬಿ ಜೆ ಪಿ ಇನ್ನಷ್ಟು ಫಾರ್ಮಿಡೇಬಲ್ ಪಾರ್ಟಿ ಆಗುತ್ತೆ. ಏನಾಗುತ್ತೆ ಅಂದರೆ, ನೀವು ಹಿಂದೆ ಕಾಂಗ್ರೆಸ್ ಇತ್ತು ನೋಡಿ, ಎಲ್ಲೋ ಒಂದು ಕಡೆ ಸೋಲ್ತು, ಇನ್ನೊಂದು ಕಡೆ ಗೆಲ್ತು, ಅಲ್ಲಿ ಸೋಲ್ತು, ನಂತರ ಇಲ್ಲಿ ಗೆಲ್ತು. ಇದು ರಾಷ್ಟ್ರೀಯ ಪಕ್ಷದ, ಈಗ ನಿಮಗೆ ಜೆ ಡಿ ಎಸ್ಗೆ ಏನೇ ಮಂಡ್ಯ, ಹಾಸನ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು ಇಲ್ಲೇ ಮಾಡಬೇಕು. ಅವ್ರಿಗೆ ಹೋಗಿ ಇಲ್ಲಪ್ಪ ನಾನು ಹುಬ್ಳಿ ಧಾರವಾಡದಲ್ಲಿ 2 ಸೀಟ್ ಗೆಲ್ತೀನಿ ಅಂತಕ್ಕಂಥದ್ದನ್ನು ಮಾಡೋಕ್ಕಾಗಲ್ಲ. ಬಿ ಜೆ ಪಿ ಟ್ರೂಲಿ ಇನ್ ದ ಸೆನ್ಸ್ ರಾಷ್ಟ್ರೀಯ ಪಾರ್ಟಿಯಾಗಿ 24 ಇನ್ನಷ್ಟು ಎಮರ್ಜ್ ಆಗ್ತಾ ಇದೆ ಅನ್ನೋದು, ಎಲ್ಲೋ ಸೀಟ್ಗಳನ್ನು ಸೋಲ್ತಾ ಇದೆ ತನ್ನ ಹಿಂದಿ ಬ್ಯಾಸ್ಟನ್ನಲ್ಲಿ. ಅಂದರೆ ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸು ಅದು ರಿಲಿಜನ್ ವೈಸ್ ಆಗಲಿಲ್ಲ, ಬಟ್ ರೀಜನ್ ವೈಸ್ ಆಗೋ ಪ್ರಯತ್ನ ಮಾಡ್ತಾ ಇದ್ದಾರೆ. ರಿಲಿಜನ್ ವೈಸ್ ಆಗಲಿಲ್ಲ, ರೀಜನ್ ವೈಸ್ ಆಗಿ ಅದು ಈ ಬಾರಿ ಬಿ ಜೆ ಪಿಯನ್ನು ಕೈ ಹಿಡಿತಾ ಇದೆ. ಎಸ್, ಒಂದು ಕಡೆ ಕಾಂಗ್ರೆಸ್ ಹೇಳ್ತೀವಿ, ಇಲ್ಲ ನಾರ್ತ್ ಸೌತ್ ಡಿವೈಡ್ ಇದೆ, ನಾವು ಬೇರೆ ದೇಶವನ್ನು ಮಾಡಲಿಕ್ಕೆ ಹೋಗ್ತೀವಿ ಅಂತಕ್ಕಂಥದ್ದು. ಬಟ್ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಹೊರತುಪಡಿಸಿದರೆ ಕಳೆದ ಬಾರಿ ತೆಲಂಗಾಣ ಮಾತ್ರ 4 ಸೀಟ್ ಕೊಟ್ಟಿತ್ತು. ಈ ಬಾರಿ ತಮಿಳುನಾಡು, ಕೇರಳ ಸೀಟ್ ಕೊಡುತ್ತೆ ಅಂತ ನನಗೆ ಇನ್ನೂ ಡೌಟ್ ಇದೆ. ಯಾಕಂದರೆ ಒಂದೊಂದು ಸೀಟು ಅಲ್ಲಿ ಭಾಳ ಕಾಟಕಿ ಟಕ್ಕರ್ ಮೇಲೆ ನಡೆಯುತ್ತೆ. ಬಟ್ ನೀವು ಟೇಕ್ ವೋಟ್ ಶೇರ್, ಆಂಧ್ರದ ವೋಟ್ ಶೇರ್ ಜಾಸ್ತಿ ಆಗ್ತಾ ಇದೆ, 2% ಇದೆ. ಬಟ್ ಚಂದ್ರಬಾಬು ನಾಯ್ಡು ಜೊತೆ ಮೈತ್ರಿ ಮಾಡ್ಕೊಂಡಿದ್ದರ ಲಾಭ ಆಗ್ತಾ ಇದೆ. ಇದೇ ಚಂದ್ರಬಾಬು ನಾಯ್ಡು 2019ರಲ್ಲಿ ಕಾಂಗ್ರೆಸ್ ಜೊತೆ ಇದ್ದರು. ತೆಲಂಗಾಣದಲ್ಲಿ ಬಿ ಆರ್ ಎಸ್ ಕೊಲಾಪ್ಸ್ ಆಗಿರುವ ಲಾಭ ಬಿ ಜೆ ಪಿಗೆ ಆಗ್ತಾ ಇದೆ. ಮಾರಲ್ ಆಫ್ ದ ಸ್ಟೋರಿ ಇಸ್ ಅಜಿತ್, ನಿಮಗೆ ಸ್ಟ್ರೈಕ್ ರೇಟ್ ಜಾಸ್ತಿ ಇದ್ದಾಗ ಯಾವುದೋ ಒಂದು ಪಾರ್ಟಿ ಕೊಲ್ಯಾಪ್ಸ್ ಆದರೆ, ಶೂನ್ಯತೆ ಆವರಿಸಿದ್ರೆ ನೀವು ಅಲ್ಲಿ ಆವರಿಸ್ಕೊಳ್ಳಲಿಕ್ಕೆ ಅವಕಾಶ ಇರುತ್ತೆ. ಸೇಮ್ ಥಿಂಗ್ ಈಸ್ ಹ್ಯಾಪ್ನಿಂಗ್ ಇನ್ ಒಡಿಸ್ಸಾ, ವೆಸ್ಟ್ ಬೆಂಗಾಲ್, ತೆಲಂಗಾಣ. ಮತ್ತು ಹೆಚ್ಚಾಗೋದು ಕಡಿಮೆ ಆಗೋದರ ಒಂದು ಮಾರಲ್ ಆಫ್ ದ ಸ್ಟೋರಿ, ಮೈತ್ರಿಯನ್ನು ಚೂಸ್ ಹೆಂಗೆ ಮಾಡಿಕೊಳ್ತೀರಿ?
ಯಾವ ಮೈತ್ರಿ ನಿಮಗೆ ಹೆಚ್ಚು ಲಾಭವನ್ನು ತಂದು ಕೊಡುತ್ತೋ ಆ ಮೈತ್ರಿಗೆ ನೀವು ಮೊಳಕಾಲ ಮೇಲೆ ಕುಂತಾದರೂ ಆ ಮೈತ್ರಿ ಮಾಡ್ಕೋತೀರಿ ಅಂತ. ಚಂದ್ರಬಾಬು ನಾಯ್ಡು ಡಿಸೈಡೆಡ್ ಹೌ ಮೆನಿ ಸೀಟ್ಸ್ ಬಿಜೆಪಿ ವಿಲ್ ಕಂಟೆಸ್ಟ್ ಇನ್ ಆಂಧ್ರ. 6 ಕ್ಷೇತ್ರ ನಿಮಗೆ ಕೊಡ್ತೀವಿ ತಗೊಳ್ಳಿ ಅಂತ. ದೊಡ್ಡ ಪಕ್ಷ, ಮೋದಿ ಪಕ್ಷ, ಓಕೆ, ಬಟ್ ಚಂದ್ರಬಾಬು ನಾಯ್ಡು ಡಿಸೈಡೆಡ್ ಲೋಕಸಭೆಯಲ್ಲಿ 6 ಕ್ಷೇತ್ರ ಕೊಡ್ತೀವಿ, ವಿಧಾನಸಭೆಯಲ್ಲಿ 10 ಕ್ಷೇತ್ರ ಕೊಡ್ತೀವಿ, ಕಂಟೆಸ್ಟ್ ಮಾಡ್ಕೊಳ್ಳಿ ಅಂತ. ಒಡಿಸ್ಸಾದಲ್ಲಿ ಮೈತ್ರಿ ಮಾತುಕತೆ ಯಶಸ್ವಿಯಾಗಲಿಲ್ಲ. ಒಡಿಸ್ಸಾ ಬಿ ಜೆ ಪಿಯ ಒತ್ತಾಸೆ ಇತ್ತು, ಏಕಾಂಗಿಯಾಗಿ ಹೋದರೆ ಜಾಸ್ತಿ ಸ್ಥಾನ ಬರುತ್ತೆ ಅಂತ. ಸತ್ಯ ಆದಂಗೆ ಕಾಣಿಸ್ತಾ ಇದೆ. ನೋಡಿ, ಈ ಹೊಂದಾಣಿಕೆಯನ್ನು TMC ಜೊತೆಗೆ ಕಾಂಗ್ರೆಸ್ ಮಾಡಿಕೊಂಡಿದ್ದರೆ 0 to 2 ಅನ್ನೋ ಹಂತಕ್ಕೆ ಬರ್ತಿರಲಿಲ್ಲ. 0 to 2, ಮಮತಾ ಬ್ಯಾನರ್ಜಿ ಇಷ್ಟು ಕೆಳ ಹಂತ ಬರ್ತಿರಲಿಲ್ಲ. ಅದೊಂದು ಹೊಂದಾಣಿಕೆ ಆಗಬೇಕಾಗಿತ್ತು ಐಡಿಯಲಿ. ಬಟ್ ಅಲ್ಲಿನ ಲೋಕಲ್ ಲೀಡರ್ಸ್ಗೆ ಅದು ಇಷ್ಟ ಇರಲಿಲ್ಲ. ಅಧಿರ್ ರಂಜನ್ ಚೌಧರಿ, ದೀಪಾ ದಾಸ್ ಮುನ್ಷಿ, ಎಸ್, ನಿಮಗೆ ಎಲ್ಲೋ ಆ ಮಾಲ್ದಾದ ಖಾನ್ ಯಾರಿದ್ದಾರೆ, ಅವ್ರ ಮಗಳು MP ಇದ್ದರು, ಮೌಸ್ಮಿ ಖಾನ್. ನೀವು ಪಶ್ಚಿಮ ಬಂಗಾಳದ ಕಾಂಗ್ರೆಸ್ ಜೀವಂತ ಇರೋದೇ ಆ್ಯಂಟಿ ಮಮತಾ ಕಾರಣದಿಂದ. ದ ಡೇ ಕಾಂಗ್ರೆಸ್ ಅಲೈನ್ ವಿತ್ ಮಮತಾ ಕಾಂಗ್ರೆಸ್ ಪಾರ್ಟಿಯನ್ನು ಪೂರ್ತಿಯಾಗಿ ಅಂದರೆ ಮಮತಾ ವಿರೋಧಿ ಮತಗಳು ಎನ್ಮಾಸ್ ಆಗಿ ಬಿಜೆಪಿಗೆ ಹೋಗ್ತಿದ್ದಾವೆ. ಎಲ್ಲಿ ಎನ್ಮಾಸ್ ಆಗಿ ಬಿಜೆಪಿಗೆ ಹೋಗ್ತಿದ್ದಾವೆ. ಬಟ್ ಕಾಂಗ್ರೆಸ್ನ ರಾಜ್ಯ ನಾಯಕರಿಗೆ ಮಮತಾ ಜೊತೆ ಹೊಂದಾಣಿಕೆ ಮಾಡ್ಕೊಳ್ತಕ್ಕಂಥದ್ದು, ಹೊಂದಾಣಿಕೆ ಮಾಡ್ಕೊಂಡ್ಬಿಟ್ರೆ. ಅಧಿರ್ ರಂಜನ್ ಚೌಧರಿ ಎಲ್ಲಿ ತನಕ ಹೋದ್ರು ಅಂದರೆ, ಕಾಂಗ್ರೆಸ್ಸಿಗೆ ದಯವಿಟ್ಟು ಮತ ಕೊಡಿ, ಕಾಂಗ್ರೆಸ್ಸಿಗೆ ಮತ ಕೊಡುವ ಮನಸ್ಸೇ ಇಲ್ಲದೆ ಇದ್ರೆ ಬಿಜೆಪಿಗೆ ಹಾಕಿ, ಮಮತಾಗೆ ಹಾಕಬೇಡಿ ಅಂದರು. ಅಜಿತ್, ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡಿನ ವಿಶೇಷತೆ ಏನಂತಂದ್ರೆ, ಅನಾದಿ ಕಾಲದಿಂದ ಪಶ್ಚಿಮ ಬಂಗಾಳದಿಂದ ಪ್ರಣಬ್ ಕುಮಾರ್ ಮುಖರ್ಜಿ ಅನ್ನೋ ಕಾಂಗ್ರೆಸ್ ನಾಯಕರು ಗೆದ್ದು ಬರ್ತಿದ್ರು. ಅವರು ಕೇಂದ್ರ ಮಂತ್ರಿಮಂಡಲದ ಯಾವಾಗಲೂ ನಂಬರ್ 2, ನಂಬರ್ 3 ಸ್ಥಾನದಲ್ಲಿ ಇರ್ತಿದ್ರು. ಡಿಫೆನ್ಸ್ ಮಿನಿಸ್ಟ್ರು, ಫೈನಾನ್ಸ್ ಮಿನಿಸ್ಟ್ರು, ಕಾಮರ್ಸ್ ಮಿನಿಸ್ಟ್ರು. ತಮಿಳುನಾಡಿನಿಂದ P. ಚಿದಂಬರಂ ಅನ್ನೊಬ್ಬ ಕಾಂಗ್ರೆಸ್ ಲೀಡರ್ ಯಾವಾಗಲೂ ಗೆದ್ದು ಬರ್ತಿದ್ರು. ಅವರು ನಂಬರ್ 2, ನಂಬರ್ 3 ಸ್ಥಾನದಲ್ಲೇ ಇರ್ತಾ ಇದ್ರು, ಎಲ್ಲ ಮಂತ್ರಿಮಂಡಲ ಮಿಂಚ್ತಾ ಇದ್ರು. ಅವರಿಬ್ಬರು ಕೂಡ ತಮ್ಮ ತವರು ರಾಜ್ಯಗಳಿಂದ ತಮ್ಮ ಪಕ್ಷಕ್ಕೆ ಪುರಶ್ಚೇತನ ತರೋ ಯಾವುದೇ ಪ್ರಯತ್ನ ಮಾಡಿಲ್ಲ. ಚಿದಂಬರಂ ಅಂತೂ ಆ ಇನ್ನೊಂದು ನಮ್ಮ ಮೂಪನಾರ್ ಪಕ್ಷಕ್ಕೆ ಹೋಗ್ಬಿಟ್ಟಿದ್ರು. ಅಲ್ಲ, ತಮಿಳು ಮನಿಲಾ ಕಾಂಗ್ರೆಸ್ ಅಂತ ಹೋಗ್ಬಿಟ್ಟು ದೇವೇಗೌಡರ ಮಂತ್ರಿಮಂಡಲದ ಆರ್ಥಿಕ ಸಚಿವರಾಗಿದ್ದರು. ಅವರಿಬ್ಬರು ತಮ್ಮ ವ್ಯಕ್ತಿಗತ ಅಧಿಕಾರವನ್ನು ಮಾತ್ರ ರಕ್ಷಿಸ್ಕೊಳ್ತಾ ಇದ್ರು ಹೊರತು ತಮ್ಮ ಪಕ್ಷವನ್ನು ಕಟ್ಟಬೇಕನ್ನೋ ಯಾವ ಪ್ರಯತ್ನವೂ ಮಾಡಲಿಲ್ಲ. ಅವ್ರು ಭಾರತ ರತ್ನ ಆದರೂ ಇವ್ರು ಜೈಲ್ಗೆ ಹೋಗಿ ಬಂದು ಇನ್ನೂ ಅಸ್ತಿತ್ವದಲ್ಲಿದ್ದಾರೆ, ಏನೋ ಪ್ರಸ್ತುತ ಉಳಿಸ್ಕೊಂಡು ಕಾಲಮಿಸ್ಟ್ ಆಗಿಬಿಟ್ಟಿದ್ದಾರೆ ಇವರು. ಇದು ಕಾಂಗ್ರೆಸ್ ಪಕ್ಷವನ್ನು 2 ರಾಜ್ಯಗಳಲ್ಲಿ ಯಾವ ರೀತಿ ಅವರು ಅತ್ಯಂತ ಪ್ರಭಾವಶಾಲಿ ನಾಯಕರು ನಿರ್ಲಕ್ಷ್ಯ ಮಾಡ್ತಾ ಬಂದಿರೋದು ಒಂದು. ಕೇಡರ್ ಬೇಸ್ಡ್ ರಾಜಕಾರಣದ ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜ್ ಎರಡೂ ಇಲ್ಲಿ ನೋಡ್ತಾ ಇದ್ದೀವಿ. ಕಮ್ಯುನಿಸ್ಟ್ ಪಕ್ಷ 27 ವರ್ಷ ಜ್ಯೋತಿ ಬಸು, ಅದಾದ ನಂತರ ಭಟ್ಟಾಚಾರ್ಯ ಲೀಡರ್ಶಿಪ್ಪಲ್ಲಿ ಒಂದು ಸುಮಾರು 33 ವರ್ಷ ಇದ್ರಲ್ಲ, ಆ ಕೇಡರ್ಗಳು ಬರ್ತಾ ದಾದಾಗಿರಿ, ಸುಲಿಗೆ, ಕೊಲೆ ಇದಕ್ಕೆಲ್ಲ ಕೈ ಹಾಕಿಬಿಟ್ಟು, ಆಮೇಲೆ ಗ್ರಾಮ ಪಂಚಾಯತ್ ಮಟ್ಟದಿಂದ ಅವರೆಲ್ಲ ಸುಲಿಗೆ ಏಜೆಂಟ್ಗಳ ಥರ ಆಗೋಗ್ಬಿಟ್ರು, ಸರ್ಕಾರಿ ಏಜೆಂಟ್ಗಳ ಥರ. ಅದ್ರ ಪರಿಣಾಮವಾಗಿ ಏನಾಯಿತು, ಮಮತಾ ಬ್ಯಾನರ್ಜಿಯವರ ತೃಣಮೂಲ ಕಾಂಗ್ರೆಸ್ ಪಕ್ಷ ನೋಡಿ, ಮಮತಾ ಬ್ಯಾನರ್ಜಿ ಕ್ರಿಯಾಶೀಲ ಮನಸ್ಸು ಹೇಗಿದೆ ಅಂತಂದರೆ, ಸೋನಿಯಾ ಗಾಂಧಿ ಯಾವತ್ತು ಕಾಂಗ್ರೆಸ್ ಯಜಮಾನಿಕೆ ವಹಿಸ್ಕೊಂಡ್ರು ಆವತ್ತೇ ಧಿಕ್ಕರಿಸಿ ಹೊರಗೆ ಬಂದರು. ನಿಮ್ಮ ಹೈಕಮಾಂಡ್ ರಾಜಕಾರಣಕ್ಕೆ ವಿರುದ್ಧವಾಗಿ ತೃಣಮೂಲ ಕಾಂಗ್ರೆಸ್, ಬೇರು ಮಟ್ಟದ ಕಾಂಗ್ರೆಸ್, ಆ ಹೆಸರು ಕೂಡ ಎಷ್ಟು ಚೆನ್ನಾಗಿ ಯೋಚನೆ ಮಾಡಿಟ್ಲು. ಆಮೇಲೆ ಆಕೆ ಮಾಡಿದ್ದೇನೆಂದರೆ, ಲೀಡರ್ಗಳ ಮೇಲೆ ದಾಳಿ ಮಾಡೋಕೆ ಹೋಗಲಿಲ್ಲ, ಕಮ್ಯುನಿಸ್ಟ್ ಕೇಡರ್ಗಳನ್ನ ಹೈಜಾಕ್ ಮಾಡಿಬಿಟ್ರು. ಈಗ ತೃಣಮೂಲ ಕಾಂಗ್ರೆಸ್ ಕೇಡರ್ಗಳು ಅದೇ ಆಗ್ಬಿಟ್ರು. ಅವ್ರು ಯಾವ ಥರ ಮನೆ ಆಳ್ರ ಅಂತ ಅನಿಸ್ಕೊಂಡಿದ್ರು ಕಮ್ಯುನಿಸ್ಟ್ ಕೇಡರ್ಗಳು, ಅದೇ ಥರ ಇವ್ರ ಕೇಡರ್ಗಳು ಹಾಗೆ ಆಗ್ಬಿಡ್ತು. ಈ BJP ಮಾಡಿದ್ದೇನೆಂದರೆ, ಈ ವ್ಯಕ್ತಿ ಕೇಂದ್ರಿತ ರಾಜಕಾರಣ. ಒಂದು ಶಬ್ದ ಬಳಸಿದ್ರೆ ನಾಳೆ ಶುರು ಆಗುತ್ತೆ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ. ಇರಲಿ 0 ಪಾರ್ಲಿಮೆಂಟ್ನಲ್ಲಿ 0 ಇಂದ 18, ಆಮೇಲೆ ಇದರಲ್ಲಿ ವಿಧಾನಸಭೆಯಲ್ಲಿ 3 ರಿಂದ 75 ತಂದು ಕೊಟ್ಟರು ಕೂಡ ಅಲ್ಲಿ ಸ್ಥಳೀಯ ನಾಯಕರಿಗೆ ಉಳಿಸ್ಕೊಳ್ಳೋ ಚೈತನ್ಯ ಇರಲಿಲ್ಲ. 10 ಜನ ಬಿಟ್ಟು ಹೋಗ್ಬಿಟ್ರು MLAಗಳು. BJPಯಿಂದ ಪಕ್ಷಾಂತರ ಅಂತ ನಾವು ಕೇಳಿದ್ದೆ ಪಶ್ಚಿಮ ಬಂಗಾಳದ ಶುರು ಆಯ್ತು ಆ ಪ್ರವೃತ್ತಿ. ಒಂದು 10 ಜನ ಅಲ್ಲಿ ಪಶ್ಚಿಮ ಬಂಗಾಳದ ಪೊಲಿಟಿಕ್ಸ್ನ ಮಜಲ್ ಪವರ್ನ ಇಂಪಾರ್ಟೆನ್ಸೇ ಬೇರೆ. ಮಜಲ್ ಪವರಲ್ಲಿ ನೀವು, ನಾನು ಕಳೆದ ವಿಧಾನಸಭಾ ಚುನಾವಣೆ ಕವರೇಜ್ಗೆ ಅಂತ ಪಶ್ಚಿಮ ಬಂಗಾಳಕ್ಕೆ ಹೋದಾಗ ಎಲ್ಲ ಏನೋ ಪಕ್ಷಗಳ ಕಚೇರಿಗಳಿಗೆ ಹೋಗಿದ್ದೆ. ನೀವು ಆ ಕಚೇರಿಯ ಮೂಡ್ ನೋಡಿದ್ರೆ ಪಕ್ಷ ಏನು ಅಂತ ಅರ್ಥ ಆಗ್ಬಿಡುತ್ತೆ. ಈಗ ಇನ್ನೊಂದು ವಿಶೇಷತೆ ಏನಂತಂದರೆ, ಸ್ವಾತಂತ್ರ್ಯ ಬಂದಾಗಿಂದ ಪಕ್ಷಗಳು ಬದಲಾಗಿದೆ, ಮೈತ್ರಿಕೂಟಗಳು ಬದಲಾಗಿದೆ ಪಶ್ಚಿಮ ಬಂಗಾಳದಲ್ಲಿ. ಆದರೆ ಭದ್ರಲೋಕ್ ಏಕಸ್ವಾಮ್ಯ ಮಂತ್ರ ಭೇದಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಆಗಿಲ್ಲ. ಪಶ್ಚಿಮ ಬಂಗಾಳ ಇವತ್ತು ಕೂಡ ಭದ್ರಲೋಕ್ ಸಮುದಾಯದ ಭದ್ರಕೋಟೆ ಆಗಿ ಉಳ್ಕೊಂಡ್ಬಿಟ್ಟಿದೆ. ಬರೀ ಅಲ್ಲಿ ಬ್ಯಾನರ್ಜಿ, ಚಟರ್ಜಿ, ಬಸ್ಸು ಇವ್ರುಗಳಿದ್ದೆ. ಅಲ್ಲಿ ಯಾರು ಬೇರೆ ಜಾತಿಯವರು ಇಲ್ವೇ ಇಲ್ವಾ? ಅಲ್ಲಿ ಹಿಂದುಳಿದ ವರ್ಗ ಇಲ್ವಾ? ಇದರಲ್ಲಿ ಒಬ್ಬ ಮುಸ್ಲಿಮ್ರು ಯಾರು ಇಲ್ವಾ? ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಒಬ್ಬ ನಾಯಕ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಯಾರು ಇಲ್ವೇ ಇಲ್ವಾ ಇವರು ಸವಾಲು ಹಾಕ್ಲಿಕ್ಕೆ? ಅವ್ರು ನೋಡಿದ್ರೆ ಎಂಥ ಕ್ರಾಂತಿಕಾರಿ ಸುಧಾರಣೆಗಳೆಲ್ಲ ತಂದು ಕಮ್ಯುನಿಸ್ಟ್ ಹೇಳ್ಕೊಳ್ತಾ ಇದ್ರು. ಅತ್ಯಂತ ಪ್ರಗತಿಪರ ಭೂ ಸುಧಾರಣೆ ಕಾನೂನು, ಪಂಚಾಯತ್ ರಾಜ್, ಅಧಿಕಾರ ವಿಕೇಂದ್ರೀಕರಣ ಎಲ್ಲ ಮಾಡಿದ್ವು ಅಂತ ಹೇಳ್ತಿದ್ರು. ಆದ್ರೆ ಭದ್ರಕೋಟೆ ಬೇಯಿಸ್ಲಿಕ್ಕಾಗಿಲ್ಲ. ಮೋದಿ ಮಾಡಿದ್ದು ಅದನ್ನೇ. ಕಳೆದ ಪಾರ್ಲಿಮೆಂಟ್ ಚುನಾವಣೆ ಅಂತ ಅಸೆಂಬ್ಲಿ ಚುನಾವಣೆ ಏನು ಮಾಡಿಬಿಟ್ರು, ಅರ್ಬನ್ ಬೆಂಗಾಲ್ನ ಬಿಟ್ಬಿಟ್ರು, ರೂರಲ್ ಬೆಂಗಾಲ್ನಲ್ಲಿ ಆ ಕನ್ಸಲ್ಟೇಷನ್ ಶುರು ಮಾಡಿದ್ರು. ಭದ್ರಲೋಕ್ ಅಲ್ಲದ
ಅದು ತಳ ಸಮುದಾಯಗಳ ನಾಯಕತ್ವವನ್ನು ಬೆಳೆಸ್ತಾ ಬಂದ್ಬಿಟ್ರು ಗ್ರಾಮೀಣ ಪಶ್ಚಿಮ ಅಲ್ಲಿ ಬಂಗಾಳದಲ್ಲಿ. politics ಅದನ್ನ ತುಂಬಾ intellect ಆಗಿತ್ತು, ಅದನ್ನ- ಕರ್ನಾಟಕದಲ್ಲಿ ಅಹಿಂದ ರಾಜಕಾರಣದ ಬಗ್ಗೆ ಮಾತಾಡೋರಲ್ಲ, ಅದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಮೋದಿ ತಂದ್ರು ಸೋಷಿಯಲ್ ಇಂಜಿನಿಯರಿಂಗ್ ಅಂತದ್ದು ಪಶ್ಚಿಮ ಬಂಗಾಳದಲ್ಲಿ. ಓಕೆ, ಬಂದೇ ಇರಿ, ನನಗೊಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.